ಹಾಯ್ ಫ್ರೆಂಡ್ಸ್, ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತೇನಪ್ಪ ಅಂದರೆ ಮನೆಯಲ್ಲಿ ಹೆಲ್ದಿಯಾಗಿ ಸಿಂಪಲ್ಲಾಗಿ ಟೇಸ್ಟಿಯಾಗಿ ಬಿಸಿಬೇಳೆಭಾತ್ ಯಾವ ರೀತಿ ಮಾಡೋದು ಅಂತ ನಿಮಗೆ ನಾನು ತಿಳಿಸ್ಕೊಡ್ತೀನಿ. ಸೊ ಅದಕ್ಕೂ ಮುಂಚೆ ಸ್ಕಿಪ್ ಮಾಡಿದೆ ವಿಡಿಯೋನ ಕೊನೆ ತನಕ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬರ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ ಅಂತ ಭಾವಿಸ್ತೀನಿ ಫ್ರೆಂಡ್. ಮೊದಲಿಗೆ ನಾನಿಲ್ಲಿ 1 ಕಪ್ ಆಗುವಷ್ಟು ತೊಗರಿಬೇಳೆ ಮತ್ತು 1 ಲೋಟ ಆಗುವಷ್ಟು ಅಕ್ಕಿ ಇವೆರಡನ್ನು ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇದಕ್ಕೆ ನಾನು 1ರಿಂದ 7 ಬೀನ್ಸ್ ತಗೊಂಡಿದ್ದೀನಿ. ಸೊ 2 ಕ್ಯಾರೆಟ್ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಕ್ಯಾರೆಟ್ ಆದಮೇಲೆ 1 ಆಲೂಗೆಡ್ಡೆ ಕಟ್ ಮಾಡಿದ್ದೀನಿ. ಆಲೂಗೆಡ್ಡೆ ಆದಮೇಲೆ 1 ಬೀಟ್ರೋಟ್ ಮತ್ತು 1 ಗೆಡ್ಡೆಕೋಸು ಇಷ್ಟನ್ನು ಚೆನ್ನಾಗಿ ತೊಳೆದು ಹಾಕ್ಕೊಂಡಿದ್ದೀನಿ. ಇವೆಲ್ಲನೂ ಹಾಕಿದ ಮೇಲೆ 1 ಕಪ್ಪು ಆಗೋಷ್ಟು ಬಟಾಣಿ, 1 ಕಪ್ ಆಗೋಷ್ಟು ಕಡಲೆಬೀಜ. ಸೊ ಕಡಲೆಬೀಜ ಹಾಕಿದ್ಮೇಲೆ ಟೊಮೊಟೊ ಮತ್ತು ಸಣ್ಣ ಈರುಳ್ಳಿ, ಸ್ವಲ್ಪ ಸಾಲ್ಟ್ ಮತ್ತು ಇದಕ್ಕೆ ಅಡುಗೆ ಅರಿಶಿನ ಇಷ್ಟನ್ನು ಕೂಡ ಚೆನ್ನಾಗಿ ಆ್ಯಡ್ ಮಾಡಿದ ನಂತರ ಕ್ಲೋಸ್ ಮಾಡಿದ ನಂತರ 3 ವಿಸಿಲ್ ಈ ರೀತಿ ಕೂಗಿಸ್ಬೇಕು. ನೋಡಿ ಫ್ರೆಂಡ್ಸ್ ಯಾವ ರೀತಿ ಬೆಂದಿದೆ ಅಂತ. ನಿಮಗೆ 2 ವಿಸಿಲ್ ಬೇಕು ಅಂದರೆ 2 ವಿಸಿಲ್ ಹಾಕ್ಕೊಳ್ಳಿ. ಸೊ ಚೆನ್ನಾಗಿ ಬೇಯಬೇಕಲ್ಲ, ಅದಕ್ಕೋಸ್ಕರ ನಾನು 3 ವಿಸಿಲ್ನ ಕೂಗಿಸಿದ್ದೀನಿ ನೋಡಿ. ಸೊ ಈ ರೀತಿ ಬೆಂದಾದ ನಂತರ ಇದಕ್ಕೆ ನಾನು ಸ್ವಲ್ಪ ಹುಣಸೆ ಹುಳಿ ಹಾಕ್ತಾಯಿದ್ದೀನಿ. ಸೊ ಹುಣಸೆ ಹುಳಿ ಹಾಕಿದ ನಂತರ ಇದನ್ನು ಚೆನ್ನಾಗಿ ಆ್ಯಡ್ ಮಾಡಿದ ನಂತರ ನಾನು ಇದಕ್ಕೆ ಸ್ವಲ್ಪ ಘಮ ಅನ್ನಬೇಕಲ್ವ, ಅದಕ್ಕೋಸ್ಕರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದು ಹಾಕಿದ ನಂತರ ನಾನು ಅಂಗಡಿಯಲ್ಲೇ ತರಿಸಿಟ್ಟಿದ್ದೆ ಬಿಸಿಬೇಳೆಭಾತ್ ಪೌಡರ್. ಅದ್ರ ಮೇಲೆ ಹಾಕಿದ್ರೆ ಗಂಟಾಗುತ್ತೆ ಅಂದ್ಬಿಟ್ಟು, ಸೊ ಅದಕ್ಕೋಸ್ಕರ ಸ್ವಲ್ಪ ಒಂದು ಅರ್ಧ ನೀರು ಹಾಕ್ಬಿಟ್ಟು ಈ ರೀತಿ ಚೆನ್ನಾಗಿ ಕಲಸ್ಬಿಟ್ಟು ಇದು ಪೇಸ್ಟ್ ಆದ ನಂತರ ಇದನ್ನು ನಾನು ಬಿಸಿಬೇಳೆಭಾತ್ ರೆಡಿಯಾಗಿತ್ತಲ್ಲ ಅಲ್ಲಿಗೆ ಸ್ವಲ್ಪ ಈ ರೀತಿ ಹಾಕ್ಕೋಬೇಕು. ಪೌಡ್ರ್ ಹಾಕಿದ್ರೆ ಗಂಟಾಗುತ್ತೆ, ಅದಕ್ಕೋಸ್ಕರ ನಾನು ಈ ರೀತಿ ಕಲಸ್ಬಿಟ್ಟು ಹಾಕ್ತಾಯಿದ್ದೀನಿ. ಇದನ್ನು ಅಷ್ಟೇ ಚೆನ್ನಾಗಿ ಖಾರ ಹಿಡಿಬೇಕಲ್ವ, ಸೊ ಅದಕ್ಕೋಸ್ಕರ ಈ ರೀತಿ ಚೆನ್ನಾಗಿ ಆ್ಯಡ್ ಮಾಡಿದ ನಂತರ ಇದಕ್ಕೆ ನಾನು ಒಂದು ಬಾಣಲೆಗೆ ಸಾಸಿವೆ ಕಾಳು, ಬೆಳ್ಳುಳ್ಳಿ, ಕರಿಬೇವಿನ ಸೊಪ್ಪು ಮತ್ತು ಒಣಮೆಣ್ಸಿನ್ಕಾಯಿ ಇಷ್ಟನ್ನು ಕೂಡ ಚೆನ್ನಾಗಿ ಎಣ್ಣೆಯಲ್ಲಿ ಡ್ರೈ ಮಾಡಿಬಿಟ್ಟು ಈ ರೀತಿ ಚೆನ್ನಾಗಿ ಆ್ಯಡ್ ಮಾಡ್ತಿದ್ದೀನಿ. ಇಷ್ಟೇ ಫ್ರೆಂಡ್. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಆಲ್.